ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚನ ವಿಜಯಲಕ್ಷ್ಮಿ ಆಚಾರ್ಯ ಹಂಗಾರಕಟ್ಟೆ ಅವರಿಂದ. ಕೇಳುಗರಿಗೆಲ್ಲ ನಮಸ್ಕಾರಗಳು. ನನ್ನ ಸ್ವರಚಿತ ಕಥೆಯ ಶೀರ್ಷಿಕೆ ಬದುಕೊಂದು ಅನುಭವಗಳ ಕನಸಷ್ಟೆ. ಹೇ ಮಧು, ಅಲ್ಲೇನ್ ಮಾಡ್ತಿದ್ದೀಯಾ? ಅವಾಗಿನಿಂದ ನೋಡ್ತಾ ಇದ್ದೇನೆ. ಆ ಕಿಟಕಿಯ ಹತ್ತಿರವೇ ನಿಂತು ನೋಡ್ತಾ ಇದ್ದೀಯಲ್ಲ, ಅಲ್ಲಿ ಏನಾಗ್ತಿದೆ ಎಂದು ಅಶು ಕೇಳಿದಾಗಲೇ ಮಧು ಒಮ್ಮೆಗೆ ಉಫ್ ಎಂದು ಎಚ್ಚರ ಆಗಿ, ಏನಿಲ್ಲ ಅಶು, ಸುಮ್ಮನೆ ಹಿಂಗೆ ನಿಂತಿದ್ದೆ ಅಂತ ನಯವಾಗಿ ಹೇಳಿ ಸೀದಾ ಟೆರೇಸ್ ಮೇಲೆ ಒಂದು ಪುಸ್ತಕ ಹಿಡಿದುಕೊಂಡು ನಡೆದಳು. ಮಧುವಿನ ಈ ವಿಚಿತ್ರ ವರ್ತನೆ ಅಶ್ವಿನಿಯ ಮನಸ್ಸಿಗೆ ಬೇಸರವನ್ನುಂಟು ಮಾಡಿತು. ಯಾಕೆ ಇವಳು ಹೀಗೆ ಮಾಡ್ತಿದ್ದಾಳೆ, ಏನಾಗಿದೆ ಇವಳಿಗೆ ಅಂತ ಕೇಳಲಿಕ್ಕೆ ಮೇಲ್ಗಡೆ ಹೋದಾಗ ಮಧು ಮತ್ತೆ ಅವಳದ್ದೇ ಲೋಕದಲ್ಲಿ ಮಗ್ನಳಾಗಿ ಏನೋ ಆಲೋಚಿಸಿದ ಹಾಗಿತ್ತು. ಅಶ್ವಿನಿ ಬೇಸರಗೊಂಡು, ಯಾಕೆ ಮಧು ಹಿಂಗ್ ಮಾಡ್ತಿದ್ದೀಯಾ? ನಮ್ಮನೆ ವಾತಾವರಣ ನಿಂಗೆ ಹಿಡಿಸ್ತಾ ಇಲ್ವಾ? ಅಥವಾ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರಾ ಎಂದು ಕೇಳಿದಾಗ, ಹೇ ಅಶು, ಹಾಗೇನಿಲ್ಲ, ಕೆಲಸ ಬಿಟ್ಟು ತುಂಬಾ ದಿನ ಆಯ್ತು, ಹಾಗೆ ನಮ್ಮನೆಯಲ್ಲಿ ಇರ್ಲಿಕ್ಕೆ ಬೇಜಾರಾಗ್ತಿತ್ತು, ಸ್ವಲ್ಪ ದಿನ ನಿಮ್ಮನೆಯಲ್ಲಿ ಕಳೆಯುವ ಅಂತ ಬಂದಿದ್ದೇನೆ. ನಿಮ್ಮ ಈ ಮಲೆನಾಡಿನ ವಾತಾವರಣ ಯಾರಿಗಾದ್ರೂ ಬೇಜಾರಾಗುತ್ತಾ? ಅಶು, ಅದ್ರಲ್ಲೂ ನನ್ನ ತಾಯಿ ಹಾಗೆ ಪ್ರೀತಿ ಕೊಡುವ ನಿಮ್ಮಮ್ಮ, ನಂಗೆ ಬೇಕು ಅನಿಸಿದಾಗೆಲ್ಲ ತಿಂಡಿ ತಂದು ಕೊಡುವ ನಿಮ್ಮ ತಂದೆ, ನನ್ನ ಗೋಳೊಯ್ದುಕೊಳ್ಳುವ ನಿಮ್ಮ ಅಣ್ಣ, ಇನ್ನು ಪ್ರೀತಿಯ ಅಜ್ಜಿ, ಎಲ್ಲವೂ ತುಂಬಾನೇ ಹಿಡಿಸಿದೆ. ನಮ್ಮನೆ ಹಾಗೇನೇ ಇದ್ದೇನೆ, ಇಲ್ಲೇ ಇದ್ಬಿಡುವ ಅಂತ ಅನಿಸ್ತಿದೆ ಅಶು. ಹೌದಮ್ಮ, ಅದೆಲ್ಲ ಸರಿ, ನೀನ್ ಬಂದ್ 2 ದಿನ ಆಯ್ತಷ್ಟೇ, ಅಷ್ಟರಲ್ಲೇ ಏನೋ ವಿಚಿತ್ರವಾಗಿ ಆಡ್ತಾ ಇದ್ದೆ ಅನಿಸ್ತಿದೆ. ಯಾಕೆ? ನನ್ನ ಹತ್ತಿರ ಹೇಳಲಾಗದ ವಿಷಯ ಏನೇ? ಯಾವಾಗ್ಲೂ ಹೇಳ್ತೀಯಾ ಅಶು, ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಇಷ್ಟೇಯ ನಿನ್ ಫ್ರೆಂಡ್ಶಿಪ್? ನೀನ್ ಹೀಗೆ ಒಬ್ಳೆ ಆಲೋಚನೆ ಮಾಡ್ತಾ ನಿಂತ್ರೆ ನೋಡಿದವರು ಏನ್ ಹೇಳಲ್ಲ? ಅಯ್ಯೋ ಅಶು, ಹಾಗೇನಿಲ್ಲ, ನಾನು ಚೆನ್ನಾಗೇ ಇದ್ದೇನೆ. ಆದ್ರೆ ಏನೇ ಮಧು? ಆದ್ರೆ ಅಶು, ಯಾಕೋ ಹಿಂದೆ ನಡೆದಂತ ಕೆಲವೊಂದು ವಿಷಯಗಳು ನನ್ನ ಕಾಡ್ತಾನೇ ಇರುತ್ತೆ ಕಣೆ. ಮಧು, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇನ್ನು 3-4 ತಿಂಗಳಲ್ಲಿ ನಿನ್ ಮದ್ವೆ, ಯಾಕೆ ಹಳೇದನ್ನೆಲ್ಲ ನೆನಪಿಸಿಕೊಳ್ತಿ? ಅದ್ರಲ್ಲೂ ಅಂಥದ್ದೇನು ನಡೆದೇ ಇಲ್ವಲ್ಲೇ? ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಿಹಿ ಕಹಿ ಘಟನೆಗಳು ನಡೆದೇ ಇರುತ್ತದೆ. ಅವೆಲ್ಲವೂ ಕೂಡ ಒಂದು ಅನುಭವ ಅಂತಷ್ಟೇ ತಿಳಿಯಬೇಕಮ್ಮ. ಹಾ ಅಶು, ಆದ್ರೂ ಸಹ ಸಾರಿ ಅಶು, ನಿನ್ಗೊಂದ್ ವಿಷಯ ನಾನಿನ್ನು ಹೇಳಲೇ ಇಲ್ಲ. ನೀನೆಲ್ಲಿ ನಂಗೆ ಬೈತೀಯೋ ಏನೋ ಎಂದು ಎಲ್ಲವನ್ನು ನಿನ್ನಿಂದ ಮುಚ್ಚಿಟ್ಟಿದ್ದೆ. ಏನಮ್ಮವ್ರೆ ಅಂತ ಸೀಕ್ರೆಟ್? ನಾನ್ ನಿಂಗೆ ಬೈಯುವಂತ ವಿಷಯ ಏನಾಯ್ತು? ಪುನಃ ನಿನ್ನ ಹಳೆ ಕ್ರಶ್ ಮೇಲೆ ಲವ್ ಆಯ್ತಾ ಹೇಗೆ? ಅಶು, ಅದೆಲ್ಲ ಏನಿಲ್ಲ, ಅದು ಅವಾಗನೇ ಮುಗಿದ ಕತೆ. ಅದನ್ನೆಲ್ಲ ಮರೆತು ವರ್ಷಗಳೇ ಆಯ್ತು. ಮತ್ತೇನಮ್ಮ ಮಧು ನಿನ್ ಸಮಸ್ಯೆ? ನೀನ್ ಹೀಗೆ ಲೂಸ್ ತರ ಯಾಕೆ ಆಡ್ತೀಯ, ಅದನ್ ಮೊದಲು ಹೇಳು ಎಂದು ಅಶ್ವಿನಿ ಮಧುರಳ ತಲೆಗೊಂದು ಮೊಟಕಿದಳು. ಅಶು, ಸಾರಿ. ಮಧು, ನಿಂಗೇನಾದ್ರೂ ಹುಚ್ಚು ಹಿಡಿತಾ? ನಮ್ಮೂರಿಗೆ ಬಂದು ಅವಾಗಿನಿಂದ ಸಾರಿ ಬಿಟ್ ಬೇರೇನು ನಿನ್ನ ಬಾಯಲ್ಲಿ ಬರ್ತಿಲ್ಲ? ಅಮ್ಮ ತಾಯಿ, ಮೊದ್ಲು ವಿಷಯ ಹೇಳು, ಆಮೇಲೆ ಸಾರಿ ಆದ್ರೂ ಕೇಳು, ಬೇಕಾದ್ರೆ ನನ್ನ ಕಾಲಿಗಾದ್ರೂ ಬೀಳು ಆಯ್ತಾ ಎಂದು ಕಣ್ಣೊಡೆದು ಹೇಳಿದಳು. ಅಶು, ಏನ್ ಗೊತ್ತಾ, 2 ವರ್ಷದ ಹಿಂದೆ ನಾನು ಉದ್ಯೋಗಕ್ಕಾಗಿ ಎಲ್ಲಾ ಕಡೆ ತಿರುಗಾಡ್ತಾ ಇದ್ದೆ. ಕೆಲವೊಂದು ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆಯನ್ನ ಬರಿಬೇಕಾಗಿತ್ತು. ಆ ಪರೀಕ್ಷೆ ಬರೆಯುವ ಮೊದಲು ಹಣವನ್ನ ಬ್ಯಾಂಕಲ್ಲಿ ಕಟ್ಲಿಕ್ಕಿರ್ತಿತ್ತಲ್ವಾ, ಅದೊಂದು ದಿನ ಹಣ ಕಟ್ಲಿಕ್ಕೆ ಬ್ಯಾಂಕ್ ಹೋಗಿದ್ದೆ. ಅಲ್ಲಿ ತುಂಬಾ ಜನ ಇದ್ರು. ಬ್ಯಾಂಕಲ್ಲಿ ಹಣ ತೆಗೆದುಕೊಳ್ಳುವವರೊಬ್ರು ಜನರ ಕ್ಯೂ ನೋಡುದೊಮ್ಮೆ, ಕಂಪ್ಯೂಟರ್ ನೋಡುದೊಮ್ಮೆ ಮಾಡ್ತಾ ಇದ್ರು. ಅವಾಗ್ಲೇ ಸಮಯ 4 ಗಂಟೆ ಆಗಿತ್ತು. ಹಾಗಾಗಿ ಉಳಿದವರು ನಾಳೆ ಬನ್ನಿ ಎಂದು ಕೋಪದಲ್ಲಿ ಹೇಳಿದ್ರು. ಎಲ್ರೂ ಅವರಷ್ಟಕ್ಕೆ ಏನೇನೋ ಹೇಳ್ಕೊಂಡು ವಾಪಸ್ಸಾದ್ರು. ನಾನೊಬ್ಳೆ ಲಾಸ್ಟ್ ಉಳಿದಿದ್ದೆ. ಸರ್ ಪ್ಲೀಸ್ ನಮ್ದೊಂದು ಮಾಡಿಕೊಡಿ ಎಂದು ರಿಕ್ವೆಸ್ಟ್ ಮಾಡಿದೆ. ಏನೋ ಒಂದ್ ರೀತಿಯಲ್ಲಿ ನೋಡಿ ಬಾಯೊಳಗೆ ಮಣಮಣ ಅಂತ ಒಂದಷ್ಟು ಬೈದ್ಕೊಳ್ತಾ, ಕೊಡಿ ಬೇಗ ಎಂದು ನನ್ನ ಬಳಿ ಇರುವ ಅಪ್ಲಿಕೇಶನ್ ಕಡೆಗೆ ಕೈ ಚಾಚಿದರು. ಥ್ಯಾಂಕ್ ಯು ಸರ್ ಎಂದು ಕೊಟ್ಟೆ. ಸರಿ, ನಿಮ್ ಫೋನ್ ನಂಬರ್ ಹೇಳಿ ಅಂದ್ರು. ಯಾಕೆ ನನ್ನ ನಂಬರ್ ಎಂದು ಕೇಳಿದೆ. ಅದಕ್ಕೆ ಕೆಲವೊಮ್ಮೆ ಪೇಮೆಂಟ್ ಮಾಡಿದ್ದು ಎರರ್ ಬರುತ್ತೆ, ಆವಾಗ ನಿಮ್ಗೆ ಕಾಲ್ ಮಾಡಿ ಹೇಳ್ತೇನೆ, ನೀವು ಪುನಃ ಬರಬೇಕಾಗುತ್ತೆ ಎಂಬುದಾಗಿ ಹೇಳಿ ಕಳಿಸಿದರು.
ಒಂದು 3-4 ದಿನದ ನಂತರ ಯಾವುದೋ ಅಪರಿಚಿತ ನಂಬರಿಂದ ಹಾಯ್ ಎಂದು ಮೆಸೇಜ್ ಬಂದಿತ್ತು. ನಾನು ಕೂಡ ಯಾರಿರಬಹುದು ಅಂತ ಹಲೋ ಹೂ ಇಸ್ ದಿಸ್ ಎಂದು ರಿಪ್ಲೈ ಕೊಟ್ಟಿದ್ದೆ. ಅದಕ್ಕೆ ಪ್ರತ್ಯುತ್ತರವಾಗಿ, ನಾನ್ ಪ್ರತೀತ್, ಬ್ಯಾಂಕಲ್ಲಿ ಕೊನೆಯಲ್ಲಿ ಬಂದು ಪ್ಲೀಸ್ ಸರ್ ನಂದೊಂದು ಚಲನ್ ಕಟ್ಟಿಕೊಳ್ಳಿ ಅಂದ್ರಲ್ವಾ, ನೆನ್ಪಿದ್ಯಾ ಮೇಡಮ್? ಹೋ, ಈ ಕೋತಿಯಾ? ಅವತ್ ಮನುಷ್ಯರನ್ನ ನುಂಗುವ ಹಾಗೆ ನೋಡ್ತಿದ್ದ, ಇವಾಗ ಎಷ್ಟು ನಾಜುಕಾಗಿ ಮಾತಾಡ್ತಾನೆ ಅಂತ ಮನಸ್ಸಲ್ಲೇ ಬೈದುಕೊಂಡು, ಹೋ ನೀವಾ, ಗೊತ್ತಾಯ್ತು, ಏನು ನಂಗೆ ಮೆಸೇಜ್ ಮಾಡಿದ್ದು ಅಂತ ಕೇಳಿದೆ. ಅದಕ್ಕೆ ಮಾಡ್ಬೇಕನ್ನಿಸ್ತು, ಹಾಗೆ ಮಾಡಿದೆ, ನಿಮ್ಗೇನು ತೊಂದರೆ ಕೊಡಲ್ಲ, ನಿಮ್ ಫ್ರೆಂಡ್ಸ್ ಅಲ್ಲಿ ನಾನು ಒಬ್ಬ ಅಂತ ತಿಳ್ಕೊಳ್ಳಿ ಎಂದ. ಓಕೆ, ಗುಡ್ ನೈಟ್ ಸರ್ ಎಂಬುದಾಗಿ ಹೇಳಿ ಮಲಗಿದ್ದೆ. ಬೆಳಿಗ್ಗೆ ಏಳುತ್ತಾ ಮೊಬೈಲ್ ನೋಡಿದ್ರೆ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್. ಇದ್ಯಾವುದಪ್ಪ ಬೆನ್ ಬಿಡೋದ್ ಬೇತಾಳ ಅಂತ ನನ್ನಷ್ಟಕ್ಕೆ ಬೈದು ಸುಮ್ಮನಾದೆ. ಮತ್ತೆ ಸಂಜೆ ಅದೇ ನಂಬರಿಂದ ಕಾಲ್ ಕೂಡ ಬಂತು. ನೀವು ನಿಮ್ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ನಂಗೆ ಯಾಕೆ ಮಾಡಬೇಕು ಅಂತ ಸರಿ ಬೈಬೇಕು ಅನ್ನುವಾಗಲೇ, ಮೇಡಮ್ ಕೋಪ ಮಾಡ್ಕೊಳ್ಬೇಡಿ, ನಿಮ್ದು ಚಲನ್ ಆಗಿದೆ, ನೀವಿನ್ನು ಅಪ್ಲಿಕೇಶನ್ ಪಡೆಯಬಹುದೆಂಬುದಾಗಿ ಹೇಳಿ ಬಾಯ್ ಎಂದು ಕಾಲ್ ಕಟ್ ಮಾಡಿದ್ದ. ಹೀಗೆ ಮೆಸೇಜ್ ಕಾಲ್ ಬರುವುದು ಜಾಸ್ತಿ ಆಗ್ತಾ ಹೋಯ್ತು. ನನ್ನ ಫ್ರೆಂಡ್ಸ್ ಅಲ್ಲಿ ಅವನು ಒಬ್ಬ ಆಗಿ ಹೋದ. ಆದ್ರೆ ಅಶು, ನಾನ್ ಮಾಡಿದ ತಪ್ಪಂದ್ರೆ ಆ ಸ್ನೇಹ ಅನ್ನೋದು ಪ್ರೀತಿಯಾಗಿ ತಿರುಗಲು ಅನುವು ಮಾಡಿಕೊಟ್ಟಿದೆ. ಈ ವಿಷಯವನ್ನ ಮನೆಯಲ್ಲೂ ಹೇಳದೆ ಅವನ ಜೊತೆ ಕಮಿಟ್ ಆಗ್ಬಿಟ್ಟೆ. ನಿನ್ನತ್ರ ಹೇಳ್ಕೊಳ್ಳಿಕ್ಕೂ ಧೈರ್ಯ ಇರ್ಲಿಲ್ವೇ? ಹೋ, ಅಮ್ಮ ಅವರದ್ದು ಇದಾ ಕತೆ? ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಸಾರಿ ಕೇಳಿದ್ದ? ಇಷ್ಟೇನ ನೀನನ್ನ ಅರ್ಥ ಮಾಡಿಕೊಂಡಿದ್ದು? ಹೌದು, ಇಷ್ಟೆಲ್ಲ ಆಯ್ತು, ಆದ್ರೆ ಕೂಡ ನೀನ್ಯಾಕೆ ಬೇರೆ ಮದ್ವೆಗೆ ಒಪ್ಪಿಕೊಂಡೆ? ನಿನ್ನ ಪ್ರತೀತ್ ಏನು ಹೇಳಲಿಲ್ವಾ? ಅಶು, ಅದೇ ವಿಷಯವನ್ನ ನಾನು ಯೋಚಿಸ್ತಾ ಇರುವುದು, ಅದ್ರಿಂದನೇ ಟೆನ್ಷನ್ ಮಾಡ್ಕೊಂಡಿರೋದು. ಯಾಕೆ ಮಧು ಅಷ್ಟು ವರಿ ಮಾಡ್ಕೊಳ್ತಿ? ನಿನ್ಗೆ ಹುಡುಗ ನೋಡಿ ಹೋಗಿದ್ದಷ್ಟೇ ತಾನೆ, ಮದುವೆ ಆಗಿಲ್ಲ, ಇನ್ನು ಲೇಟ್ ಇದೆ. ಡೋಂಟ್ ವರಿ, ನಾನೇ ಆಂಟಿ ಅಂಕಲ್ ಹತ್ತಿರ ಹೇಳಿ ನಿಮ್ಮಿಬ್ಬರ ಬಗ್ಗೆ ಹೇಳಿ ಒಪ್ಪಿಸ್ತೇನೆ, ಆಯ್ತಾ? ಅಶು, ಆ ಕಾಲ ಎಲ್ಲ ಮಿಂಚಿ ಹೋಯ್ತು ಮಾ. ಅಂದ್ರೆ ನಿನ್ ಮಾತಿನ ಅರ್ಥ ಏನೇ ಮಧು? ನಾನು ಮತ್ತೆ ಪ್ರತೀತ್ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಸ್ತಾ ಇದ್ವಿ. ಇಬ್ಬರದ್ದು ದೃಢ ನಿರ್ಧಾರವೇ, ಏನೇ ಆದ್ರೂ ದೂರ ಆಗ್ಬಾರ್ದು ಎಂದು. ಪ್ರತೀತ್ ತುಂಬಾ ಒಳ್ಳೆ ಹುಡುಗ, ನನ್ನೆಲ್ಲ ಭಾವನೆಗೆ ಸ್ಪಂದಿಸ್ತಿದ್ದ. ದಿನ ಕಳೆದಂತೆ ಭಾವನೆಗಳೆಲ್ಲ ಹೆಚ್ಚಾದವು. ಒಬ್ಬರನ್ನೊಬ್ರು ನೋಡದೆ ಇರ್ಲಿಕ್ಕಾಗ್ತಾ ಇರ್ಲಿಲ್ಲ. ದಿನಾಲು ಸಂಜೆ ನೋಡಿ ಆದ್ರೂ ಹೋಗ್ತಾ ಇತ್ತು. ಹೀಗೆ ಕಾಲಚಕ್ರ ಬದಲಾದಂತೆ ನಮ್ಮ ಪ್ರೀತಿಯ ಪಯಣದಲ್ಲೂ ಬದಲಾವಣೆಯಾಗತೊಡಗಿತು. ನಮಗೆ ಗೊತ್ತಿಲ್ಲದೆ ನಾವು ಮಾಡಿದ ಪ್ರೀತಿಯ ಬಲವಾದ ನಿರ್ಧಾರ ಕೂಡ ಕಾಲಚಕ್ರದ ಹಾಗೆ ಉರುಳಿತ್ತು. ದಿನೇ ದಿನೇ ಪ್ರತೀತ್ತು ಕಾಲ್ ಮೆಸೇಜ್ ಕಡಿಮೆ ಆಯ್ತು. ಕೇಳಿದ್ರೆ ತುಂಬಾ ಕೆಲಸ, ಬ್ಯುಸಿ ಇದ್ದೇನೆ, ಸಾರಿ ಅಶು ಅಂತ ಏನೇನೋ ಕಾರಣ ಹೇಳಿ ನನ್ನ ಸುಮ್ಮನಾಗಿಸ್ತಾ ಇದ್ದ. ಇದೇ ಮುಂದುವರೆದು ಬಿರುಕು ಬಂದೇ ಬಿಟ್ಟಿತ್ತು ನಮ್ಮ ಪ್ರೀತಿಗೆ. ಏನೇ ಮಧು, ಏನಾಯ್ತು ಪ್ರತೀತ್ಗೆ? ಅಶು, ಅವನಿಗೇನೂ ಆಗಿಲ್ಲ, ಆಗಿದ್ದೆಲ್ಲವೂ ನನ್ಗೆ. ಅದೇ ಸಮಯದಲ್ಲಿ ಪ್ರತೀತ್ಗೆ ಕಾಲ್ ಮಾಡಿ ಹಲೋ ಪ್ರತಿ, ಹೇಗಿದ್ದಿ ಅಂತ ಕೇಳಿದೆ. ಸರಿ, ನಾನು ಬ್ಯುಸಿ ಇದ್ದೆ, ವಿಷಯ ಏನ್ ಹೇಳು ಅಂತ ಜೋರಲ್ಲೇ ಕೇಳಿದ. ಮತ್ತೆ ಸೀದಾ ವಿಷಯಕ್ಕೆ ಬಂದೆ. ನಮ್ಮ ಮನೆಯಲ್ಲಿ ನನಗೆ ಹುಡುಗ ನೋಡ್ತಿದ್ದಾರೆ, ಏನ್ ಮಾಡ್ಲಿ, ನೀನೇನು ಹೇಳ್ತಾನೆ ಇಲ್ಲ, ಯಾಕೆ ಅಂತ ಕೇಳಿದ ಕೂಡ್ಲೆ, ಮಧು ನಿನ್ ಮನೆಯವ್ರು ನೋಡಿದ ಹುಡುಗನೇ ಒಪ್ಕೊ, ಆಗುವುದೆಲ್ಲ ಒಳ್ಳೇದಕ್ಕೆ ಎಂಬುದಾಗಿ ಹೇಳಿದ. ಹೇ ಪ್ರತಿ, ನಾಟಕ ಸಾಕು, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೇನೆ, ಏನ್ ಮಾಡ್ಲಿ, ಮನೇಲಿ ಏನ್ ಹೇಳುದು? ಅಶು, ಅರ್ಥ ಮಾಡ್ಕೊ, ನಾನ್ ನಿಜಾನೇ ಹೇಳ್ತಾ ಇದ್ದೇನೆ. ಮನೆಯಲ್ಲಿ ತೋರಿಸಿದವರನ್ನ ಮದುವೆಯಾಗಿ ಚೆನ್ನಾಗಿರು. ನನ್ಗೂ ನಮ್ಮ ಮನೆಯಲ್ಲಿ ಒಪ್ಪಲ್ಲ, ಸಾರಿ, ಬೇಜಾರ್ ಮಾಡ್ಕೋಬೇಡ, ಅರ್ಥ ಮಾಡ್ಕೋ ಅಶು ಪ್ಲೀಸ್ ಅಂತ ಹೇಳಿ ಒಮ್ಮೆಗೆ ಕಾಲ್ ಕಟ್ ಮಾಡಿದ. ಅದಾದ 1 ವಾರದ ಬಳಿಕ ಮತ್ತೆ ನಾನೇ ಕಾಲ್ ಮಾಡಿ, ಪ್ರತಿ ನಿಂಗೆ ನನ್ನ ನೆನಪೇ ಆಗಲ್ವೇನೋ ಎಂದು ಕೇಳಿದ್ದಷ್ಟೆ. ಅಷ್ಟಕ್ಕೆ ಸರಿ ಏನೇನೋ ಬೈದು, ಇನ್ಮೇಲೆ ಕಾಲ್ ಮಾಡಬೇಡ ನನ್ಗೆ ಎಂದು ಕಾಲ್ ಕಟ್ ಮಾಡಿದ್ದ. ಇಷ್ಟೆಲ್ಲ ಕಥೆಯಿಂದ ಹೊರಗೆ ಬರಲು 1 ವರ್ಷವೇ ಆಯ್ತು ಅಶು. ಇದೆಲ್ಲ ಆದ್ಮೇಲೆ ಮತ್ತೆ ಎಲ್ಲ ಬಿಟ್ಟು ಮನೆಯವರ ಮೇಲೆ ಅವಲಂಬಿತ ಆಗಿಬಿಟ್ಟೆ. ಮನೆಯವರು ಹುಡುಗನ ಹುಡುಕಾಟದಲ್ಲೇ ಇದ್ರು, ನಾನು ಸುಮ್ಮನೆ ಇದ್ದೆ, ಆಗಿದ್ದು ಆಗ್ಲಿ ಅಂತ. ಇದಾದ್ಮೇಲೆ ಹುಡುಗ ನೋಡಿದ್ರು, 2 ಮನೆಯವರು ಒಪ್ಪಿದ್ರು. ನಾನು ಅವರ ಆಸೆಗೆ ಏನು ಹೇಳದೆ ಹಾ ಎಂಬುದಾಗಿ ತಲೆಯಾಡಿಸಿದೆ. ನಂತರ ಏನಾಗ್ಬಾರ್ದು ಅಂತ ಎಣಿಸಿದ್ದೇನ, ಅದೇ ಆಯ್ತು ಅಶು. ಒಮ್ಮೆ ಪೇಟೆಗೆ ಹೋಗಿ ಬರುವಾಗ ಬೈಕ್ ಅಲ್ಲಿ ಅವನನ್ನು ನೋಡಿದೆ. ಈ 1 ವರ್ಷದಲ್ಲಿ ಅದೇ ಮೊದಲು ಅವನನ್ನು ನೋಡಿದ್ದು. ನಾನು ನೋಡದ ಹಾಗೆ ಸೀದಾ ಬಂದೆ. ಆದ್ರೆ ಅವನು ನನ್ನ ಹಿಂದೆ ಬಂದು, ಮಧು ಸಾರಿ, ಸ್ವಲ್ಪ ಮಾತಾಡಬೇಕು, ನಿಲ್ಲು ಪ್ಲೀಸ್ ಎಂದು ನನ್ನೆದುರಿಗೆ ಬೈಕ್ ತಂದು ನಿಲ್ಲಿಸಿದ. ಮತ್ತೆ ಏನು ಎಂಬಂತೆ ಅವನನ್ನೇ ನೋಡಿದೆ. ಅಶು ಸಾರಿ, ನನ್ನಿಂದ ನಿನಗೆ ತುಂಬಾನೇ ಬೇಜಾರಾಗಿದೆ. ಆವಾಗ ನನ್ನ ಪರಿಸ್ಥಿತಿ ಹಾಗಿತ್ತು, ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ನ ಕ್ಷಮಿಸು.
ಪ್ಲೀಸ್ ಮಧು, ಇನ್ನೊಮ್ಮೆ ಕೇಳ್ತಿದ್ದೆ, ನನ್ನ ಕ್ಷಮಿಸಿ ನನ್ನೊಂದಿಗೆ ಜೀವನ ನಡೆಸ್ತೀಯಾ? ನಿಮ್ಮ ಮನೆಯಲ್ಲಿ ಒಪ್ಪಿಸುವ ಕೆಲಸ ನನ್ನದು. ನೀನು ಆಯ್ತು ಹೇಳುವುದಾದರೆ ನನ್ನಿಂದ ಒಂದು ಮಾತು ಹೊರಡದೆ ಸಾರಿ ಪ್ರತೀತ್ ಅಂತೇಳಿ ಸೀದಾ ಬಂದು ಬಿಟ್ಟೆ. ಅಶು, ಇದೇ ವಿಷಯದಲ್ಲಿ ನಾನು ಗೊಂದಲಕ್ಕೆ ಒಳಗಾಗಿದ್ದೆ. ಏನ್ ಮಾಡ್ಲಿ? ಆಚೆಗೂ ಅಲ್ಲ ಈಚೆಗೂ ಅಲ್ಲ ಹಾಗಾಗಿದೆ. ಅವನನ್ನ ಮತ್ತೆ ನೋಡಿ ಏನೇನೋ ನೆನಪುಗಳು ಕಾಡುತ್ತಿದೆ. ಮನೆಯಲ್ಲಿ ಹುಡುಗನು ನೋಡಿ ಒಪ್ಪಿಕೊಂಡಾಯ್ತು. ಏನ್ ಮಾಡ್ಲಿ ಅಶು? ನೋಡ್ ಮಧು, ನಿನ್ ಗೆಳತಿಯಾಗಿ ನಾನು ಒಂದ್ ಮಾತು ಹೇಳ್ತೇನೆ. ನೀನ್ ಇವಾಗ ಮನೆಯಲ್ಲಿ ನೋಡಿದ ಹುಡುಗನನ್ನೇ ಮದುವೆ ಆಗು. ಅವನ್ ನಿಜವಾಗ್ಲೂ ನಿನ್ನ ಪ್ರೀತಿಸಿದ್ದು ಹೌದಾಗಿದ್ರೆ ಆ ದಿನ ನಿನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ಏನೇ ಸಮಸ್ಯೆ ಇದ್ರೂ ನಿನ್ಗಾಗಿ ಕಾದು ಅದನ್ನೆಲ್ಲ ಪರಿಹರಿಸಿಕೊಳ್ಬೇಕಿತ್ತು. ಇವಾಗ ಕಾಲ ಬದಲಾಗಿದೆ. ಈ ವಿಷಯ ಮನೇಲಿ ಹೇಗೂ ಗೊತ್ತಿಲ್ಲ. ಅವರೆಲ್ಲರೂ ನಿನ್ನ ಈ ಮದುವೆಯ ವಿಷಯದಿಂದ ಸಂತೋಷದಿಂದಿದ್ದಾರೆ. ಅವರ ಸಂತೋಷವನ್ನ ಹಾಳು ಮಾಡಬೇಡ. ಈ ವಿಷಯ ಮರೆತು ಮುಂದಿನ ಹೊಸ ಜೀವನದ ಕಡೆಗೆ ಗಮನ ಕೊಡು. ಅಪ್ಪ ಅಮ್ಮನ ಸಂತೋಷವೇ ಮುಖ್ಯ. ಅವರ ಆಶೀರ್ವಾದವೇ ಶ್ರೀರಕ್ಷೆ ನಮಗೆ. ಅಶು, ನೀನ್ ಹೇಳಿದಾಗೇನೆ ಆಗ್ಲಿ. ಮನೆಯವರ ಸಂತೋಷ ಮುಖ್ಯ. ಹಳೆಯದೆಲ್ಲವೂ ಒಂದು ಸುಂದರ ಅನುಭವದ ಕನಸು ಎಂಬ ಭಾವನೆ ಅವಳಲ್ಲಿತ್ತು. ಕೇಳುಗರೆ, ನನ್ನ ಇನ್ನೊಂದು ಸ್ವರಚಿತ ಕತೆ ಚಳಿಗಾಲದ ಒಂದು ಮುಂಜಾವು. ಅದೊಂದು ಸುಂದರ ಅನುಭವದ ಚಳಿಗಾಲದ ಒಂದು ಮುಂಜಾವು. ಮದುವೆ ಆದ ಹೊಸತರಲ್ಲಿ ಎಲ್ಲರೂ ಮಧುವಿಹಾರ ಹೋಗುವಂತೆ ನಾವು ಕೂಡ ಹೋಗುವುದೆಂದು ನಿರ್ಧರಿಸಿತ್ತು. ನನಗೆ ಗೊತ್ತಿಲ್ಲದೆ ನನ್ನ ನೆಚ್ಚಿನ ತಾಣ ಶಿಮ್ಲಾದ ಕಡೆಗೆ ನಮ್ಮ ಪಯಣ. ಅವರು ನನಗೆ ಕೊಟ್ಟ ದೊಡ್ಡ ಆಶ್ಚರ್ಯಕರ ಉಡುಗೊರೆ ಅದಾಗಿತ್ತು. ನಾವು ಶಿಮ್ಲಾ ತಲುಪುವಾಗಲೇ ಸಂಜೆಯಾಗಿತ್ತು. ಹಾಗಾಗಿ ಆ ರಾತ್ರಿ ಅಲ್ಲಿಯ ಸ್ನೋ ವ್ಯಾಲಿ ರೆಸಾರ್ಟ್ ಅಲ್ಲಿ ನಾವು ತಂಗಿತ್ತು. ಆ ರೆಸಾರ್ಟ್ ಬಗ್ಗೆ ಮಾತೇ ಇಲ್ಲ. ಅಂತ ಒಂದು ಸುಂದರವಾದ ಕೊಠಡಿಗಳು. ಮೇಣದ ಬತ್ತಿಯ ಬೆಳಕಿನಲ್ಲಿ ನಮಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಸುತ್ತಲೂ ಗಿಡ ಮರಗಳ ತಂಪಾದ ಗಾಳಿ. ರಾತ್ರಿಯ ಮೇಣದ ಬತ್ತಿಯ ಬೆಳಕಲ್ಲಿ ಸುತ್ತಲಿನ ಪ್ರದೇಶ ಎಲ್ಲವೂ ಅಲ್ಪ ಸ್ವಲ್ಪವೇ ಕಾಣುತ್ತಿತ್ತು. ಸುಂದರವಾಗಿ ಅಲಂಕರಿಸಿದ್ದ ಕೋಣೆ ಹೊಂಬಣ್ಣದಿಂದ ಮಿನುಗುತ್ತಿತ್ತು. ಮನಸ್ಸಿಗೆ ಒಂದು ರೀತಿಯ ಖುಷಿ. ತಣ್ಣನೆಯ ರಾತ್ರಿಯಲ್ಲಿ ಬಿಸಿ ಅಪ್ಪುಗೆಯಲ್ಲಿ ನಿದ್ದೆ ಆವರಿಸಿತ್ತು. ಬೆಳಿಗ್ಗೆ ಬೇಗನೆ ಎದ್ದು ಹೊರಗಡೆ ಬಂದು ನೋಡುವಾಗ ಆ ನಸುಕಿನಲ್ಲಿ ಹಿಮರಾಶಿಯು ವಜ್ರದಂತೆ ಹೊಳೆಯುತ್ತಿತ್ತು. ಸುತ್ತಲೂ ಹಸಿರು ವನರಾಶಿ, ಬೆಟ್ಟಗಳ ಸಾಲು, ತಣ್ಣಗೆ ಮೈಕೊರೆವ ಚಳಿ, ಇಬ್ಬನಿಯ ಬಾರಕ್ಕೆ ಬಾಗಿದ ಹಸಿರೆಲೆ ಮರಗಳು, ಚಿಲಿಪಿಲಿ ಗುಟ್ಟುತ್ತಾ ಶುಭೋದಯ ಹೇಳುತ್ತಿದ್ದ ಪಕ್ಷಿಗಳ ಕಲರವ. ಅಲ್ಲೇ ಅಕ್ಕಪಕ್ಕದಲ್ಲಿ ಸುವಾಸನೆ ಬೀರುವ ಸುಂದರವಾದ ಪುಷ್ಪರಾಶಿ, ಹಸಿರು ಬಿಳಿಯ ಬೆಟ್ಟಗಳ ಮೇಲೆ ಮೇಘರಾಜನ ಚುಂಬನ, ಸೂಜಿ ಎಲೆಗಳಿಂದ ತೊಟ್ಟಿಕ್ಕುವ ಇಬ್ಬನಿ. ಅಬ್ಬಬ್ಬಾ, ಎಷ್ಟು ವರ್ಣಿಸಲಿ ಆ ಚುಮುಚುಮು ಚಳಿಯ ಮುಂಜಾವಿನ ಶಿಮ್ಲಾವನ್ನು. ಅಷ್ಟರಲ್ಲೇ ನಮ್ಮವರು ಕೂಡ ಎದ್ದು ಬಂದು ನನ್ನ ಬಳಿ ನಿಂತು ಪ್ರಕೃತಿ ಸೌಂದರ್ಯ ಸವಿದರಲ್ಲಿ ಮಾರು ಹೋಗಿದ್ದರು. ಅಲ್ಲೇ ಇಬ್ಬರು ಕುಳಿತು ಬಿಸಿ ಬಿಸಿ ಕಾಫಿ ಹೀರುತ್ತಾ ರೋಸ್ಟ್ ಬ್ರೆಡ್ ತಿಂದು ಮತ್ತೆ ನಮ್ಮ ಪ್ರಯಾಣ ಶಿಮ್ಲಾದ ಮಾಲ್ ರೋಡ್ನಲ್ಲಿರುವ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ 2ನೇ ಪುರಾತನವಾದ ಚರ್ಚ್ನ ಕಡೆಗೆ. ಅಲ್ಲಿ ಎಲ್ಲ ಸುತ್ತಾಡಿ ಶಾಪಿಂಗ್ ಮಾಡಿ ಕೈತುಂಬ ಸಾಮಾನುಗಳನ್ನು ಹಿಡಿದು ಹೊರಟ್ವಿ. ಹಾಗೆ ಅಲ್ಲಿ ಇರುವ ಕೆಲವೊಂದು ಸ್ಥಳಗಳನ್ನು ನೋಡಲೆಂದು ಪುಟಾಣಿ ನ್ಯಾರೋಗೇಜ್ ರೈಲ್ನ ಮುಖಾಂತರ ಸಾಗಿತ್ತು. ರೈಲು ಬೆಟ್ಟಗಳ ನಡುವಲ್ಲಿ ತಳುಕುವ ಬೆಳಕುವ ಹಳಿಗಳ ಮೇಲೆ ಸುರಂಗವನ್ನೆಲ್ಲ ನುಂಗಿ ಹಾಕಿ ಹೋಗುವಂತೆ ರಾರಾಜಿಸುತ್ತಾ ಹೋಗುತ್ತಿತ್ತು. ಹಿಮರಾಶಿಯ ಸೊಬಗು, ಇಬ್ಬನಿಯ ಸ್ಪರ್ಶ, ಕೆಲವು ಹಿಮಾಮೃತ ಮನೆಗಳು, ಕಾಡು ಸಾರಂಗ, ಯಾಕ್ನಂತ ಪ್ರಾಣಿಗಳಿಂದ ಸ್ವಾಗತ. ನಿಜಕ್ಕೂ ಅದ್ಭುತ. ನಮ್ಮಿಬ್ಬರ ಕಣ್ಣಿಗಂತೂ ರಸದೌತಣ. ಇಬ್ಬರು ಕೂಡ ಚಳಿಗೆ ಜಾಕೆಟ್ ಎಲ್ಲ ಹಾಕಿಕೊಂಡು ಶಿಮ್ಲಾದ ಬೆಟ್ಟವನ್ನು ಏರಲು ಸಿದ್ಧವಾಗಿ ನಿಂತಿತ್ತು. ರವಿ ತೇಜನ ಕಿರಣಗಳಿದ್ದರೂ ಅದರ ಪರಿವಿಲ್ಲದ ಅನುಭವ. ಇಬ್ಬರು ಕೈ ಕೈ ಹಿಡಿದುಕೊಂಡು ಹಿಮರಾಶಿಯಲ್ಲಿ ಬೆಟ್ಟವನ್ನೇರಿತ್ತು. ಅಲ್ಲಿಯ ಒಂದು ಪ್ರಸಿದ್ಧ ಸ್ಥಳ ಕುಫ್ರಿ, ವನ್ಯಜೀವಿಗಳ ಅಭಯಧಾಮ. ಉದ್ಯಾನವನ ಶಿಖರಗಳು, ಹಿಮದಿಂದ ತುಂಬಿದ ಹಾದಿಯಲ್ಲಿ ನಾವಿಬ್ಬರು ಕುದುರೆಯ ಮೇಲೆ ಕುಳಿತು ಏರುತ್ತಾ ಇಳಿಯುತ್ತಾ ಮುಗ್ಗೇರಿಸುತ್ತಾ ಅಳುಕಿನಿಂದ ಸಾಹಸ ಮಾಡಿದವರ ಹಾಗೆ ಸಾಗುತ್ತಿತ್ತು. ಕುದುರೆ ನಮ್ಮನ್ನು ಹೊತ್ತು ಹಿಮರಾಶಿಯ ಇಳಿಜಾರಿನ ಪ್ರದೇಶದಲ್ಲಿ ವೇಗವಾಗಿ ಬರುತ್ತಿರುವಾಗ ನಾವಿಬ್ಬರು ಕೆಳಗೆ ಜಾರಿ ಹಿಮರಾಶಿಯ ಮೇಲೆ ಬಿದ್ದಿತ್ತು.
ಭಯದಲ್ಲಿ ಅಮ್ಮ ಎಂದು ಗಟ್ಟಿಯಾಗಿ ಕೂಗಿದ್ದೆ. ಅಮ್ಮ ಓಡಿ ಬಂದು ಏನ್ ನಿನ್ನದು ಬೆಳಬೆಳಗ್ಗೆ ಅವಾಂತರ ಎಂದು ಬೈದದ್ದು ಕೇಳಿಸಿ ಚಳಿಗೆ ಸುತ್ತು ಸುತ್ತು ಹಾಕಿ ಹೊದ್ದುಕೊಂಡು ಮಲಗಿರುವ ಕಂಬಳಿಯನ್ನು ನಿಧಾನಕ್ಕೆ ಸರಿಸಿ ಒಂದು ಕಣ್ಣಿನಿಂದ ಹೊರಗೆ ಇಣುಕಿ ನೋಡುವಾಗ ಬೆಡ್ನಿಂದ ಕೆಳಗೆ ಬಿದ್ದಿದ್ದೆ. ಆವಾಗಲೇ ಗೊತ್ತಾಗಿದ್ದು ಇದೆಲ್ಲ ಕನಸು ಕಂಡದ್ದು ಎಂಬುದಾಗಿ. ರೇಡಿಯೋ ಮಣಿಪಾಲದ ಆತ್ಮೀಯ ಕೇಳುಗರೆ, ಇದುವರೆಗೆ ವಿಜಯಲಕ್ಷ್ಮಿ ಆಚಾರ್ಯ ಹಂಗಾರಕಟ್ಟೆ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.